ಬೇಕಾಗಿರೋ ಸಾಮಗ್ರಿಗಳು ಫಸ್ಟ್ ಹುಣಸೆ ಹಣ್ಣು, ಒಂದು ದಪ್ಪದ್ದು ಹುಣಸೆ ಹಣ್ಣ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಿನಲ್ಲಿ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು, ಬೆಲ್ಲ, ಆಮೇಲಿಂದ ಒಂಚೂರು ಮೆಂತ್ಯ, ಜೀರಿಗೆ, ಆಮೇಲೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದಾದ್ರು ಪರವಾಗಿಲ್ಲ, ಅದ್ರ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತೆ ಒಂಚೂರು ಕಡಲೆ ಬೀಜ ಒಗ್ಗರಣೆಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದನ್ನ ಸಪರೇಟ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲಿಂದ ಹುಣಸೆ ಹಣ್ಣು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಅದನ್ನ ಉಪ್ಪು, ಬೆಲ್ಲ ಮತ್ತೆ ಮೆಣಸಿನ ಪುಡಿ ಇಲ್ಲಾಂದ್ರೆ ಮತ್ತೆ ಎಲ್ಲ ಹಾಕೊಂಡು ಮೆಣಸಿನ ಪುಡಿ ಮಾಡ್ಕೋಬಹುದು. ಆದ್ರೆ ಮೆಣಸಿನ ಪುಡಿ ಇದ್ರೆ ಅದನ್ನೇ ಯೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಈ ಹುಣಸೆ ಹಣ್ಣು ಚೆನ್ನಾಗಿ ರಸ ತೆಗೆದ್ಬಿಟ್ಟು ಈ ತರ ನೀರ್ ತರ ತಕ್ಕೊಬೇಕು ಚೆನ್ನಾಗಿ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಟವ್ ಮೇಲೆ ಬೇಯಿಕಿಡ್ಬೇಕು. ಇದು ಒಂಥರ ತಿಕ್ ಗ್ರೇವಿ ಆಗತ್ತೆ. ಸ್ವಲ್ಪ ತಿಕ್ಕಾದಾಗ ಅದಕ್ಕೆ ಒಂಚೂರು ಉಪ್ಪು ಮತ್ತೆ ಬೆಲ್ಲ ಹಾಕ್ಬೇಕು. ಆಮೇಲಿಂದ ಬೆಲ್ಲ ಎಲ್ಲ ಕರಗದ್ಮೇಲೆ ಲಾಸ್ಟ್ಗೆ ಒಂಚೂರು ಮೆಣಸಿನ ಪುಡಿ ಹಾಕಿ ಅದು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ತಿಕ್ಕ ಗ್ರೇವಿ ಬರುತ್ತೆ. ಆವಾಗ ಈ ಒಗ್ಗರಣೆನ ಅದಕ್ಕೆ ಹಾಕೊಂಡ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೊಬೇಕು. ಎರಡು ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ಗೆ ಈ ಬಿಳಿ ಎಳ್ಳು, ಒಂಚೂರು ಒಣಕೊಬ್ಬರಿ ಮತ್ತೆ ಜೀರಿಗೆ, ಮೆಂತ್ಯ ಹುರಿದಿರೋ ಪೌಡರ್ನ ಲಾಸ್ಟ್ಗೆ ಇನ್ನೇನು ಎಲ್ಲ ಮುಗೀತಿದೆ ಅನ್ನೋ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಈ ತರ ಚೆನ್ನಾಗಿ ಕುದಿಯುವಾಗ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಮೂರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ರೆ ಅದು ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಆಗುತ್ತೆ. ಒಂದು 5 ನಿಮಿಷಕ್ಕೆ ಈ ಬೆಲ್ಲ ಎಲ್ಲ ಕರಗಿ ಮೆಣಸಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಚೆನ್ನಾಗಿ ಒಂದು ಗೊಜ್ಜು ತರ ಬರುತ್ತೆ. ಈ ಗೊಜ್ಜಿಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಅದನ್ನ ಲಾಸ್ಟ್ಗೆ ಎಳ್ಳು ಪೌಡರ್ ಎಲ್ಲ ಹಾಕ್ಬಿಟ್ಟು ಆಮೇಲಿಂದ ಅದನ್ನ ಎಣ್ಣೆಗೆ ಒಗ್ಗರಣೆ ಜೊತೆಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪನೇ ಕಲಿಸ್ಕೋಬಹುದು. ಜೀರಿಗೆ, ಮೆಂತ್ಯ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಂಡು ಎಳ್ಳು ಚಿಟಪ್ತ ಅಂತ ಅನ್ನತ್ತೆ ನಮ್ಗೆ ಗೊತ್ತಾಗತ್ತೆ. ಸೊ ಅಷ್ಟರಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಡು ಇದ್ರ ಜೊತೆ ಒಂಚೂರು ಒಣಗೊಬ್ಬರಿ ಮತ್ತೆ ಚಕ್ಕೆ ಬೇಕಾದ್ರೆ ಒಂಚೂರು ಚಕ್ಕೆ ಹಾಕೋಬಹುದು ಸ್ಪೈಸಿಯಾಗಿ ಬೇಕು ಅಂದ್ರೆ. ಇಲ್ಲ ಅಂದ್ರೆ ನಮ್ಗೆ ಮೆಣಸಿನ ಪುಡಿನೆಲ್ಲ ಎಲ್ಲ ಇರೋದ್ರಿಂದ ಏನ್ ಬೇಕಿರೋದಿಲ್ಲ. ಇಷ್ಟನ್ನು ಪೌಡರ್ ಮಾಡಿ ಲಾಸ್ಟ್ಗೆ ಈ ತರ ಗೊಜ್ಜು ಕುದಿತಾ ಇರುತ್ತೆ. ಈ ಕುದ್ದ ಮೇಲೆ ಈ ಒಗ್ಗರಣೆ ಎಲ್ಲ ಹಾಕಿರೋದನ್ನ ಚೆನ್ನಾಗಿ ಕುದಿಯುತ್ತೆ. ಆ ಕುದ್ದ ಮೇಲೆ ಲಾಸ್ಟ್ಗೆ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು. ಅಲ್ಲಿವರೆಗೂ ಈ ಗೊಜ್ಜನ್ನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಆ ನೀರಿಂದ ಅಂಶ ಎಲ್ಲ ಹೋದ್ರೆ ಗೊಜ್ಜು ಎಷ್ಟು ದಿವಸ ಇಟ್ಟರು ತುಂಬಾ ಚೆನ್ನಾಗಿರುತ್ತೆ. ಗೆ ಈ ತರ ಪೌಡರ್ನ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಕ್ಲೀನ್ ಆಗಿ ಇದ್ರೊಳಗಡೆ ಹಾಕ್ಬಿಟ್ಟು ಒಂದ್ 2 ನಿಮಿಷ ಆಫ್ ಮಾಡ್ಬಿಡ್ಬೇಕು. ಆವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೇನೆ ಅದು ಜಾಸ್ತಿ ತಳ ಹತ್ತೋದು ಇಲ್ಲ. ಮತ್ತೆ ಎಲ್ಲ ಮಿಕ್ಸ್ ಆಗಿ ಎಷ್ಟು ದಿವಸ ಇಟ್ರು ಇದು ಕೆಡೋದಿಲ್ಲ. ಬಿಳಿ ಎಳ್ಳು ಎಷ್ಟು ಬೇಕಾಗುತ್ತೆ ಅಂದ್ರೆ ಒಂದು 3-4 ಸ್ಪೂನ್ ಆದ್ರೂ ತಗೊಂಡ್ರೆ ಚೆನ್ನಾಗಿರುತ್ತೆ. ಕರಿ ಎಳ್ಳಿದ್ರೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು. ಕ್ಲೀನ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಕೆಲವು ಸರಿ ಕಲ್ಲು ಗಿಲ್ಲು ಇದ್ರೆ ಎಲ್ಲ ಇದಾಗೋಗುತ್ತೆ. ಸೊ ಇವಾಗ ಬಿಳಿ ಎಳ್ಳು ಮತ್ತೆ ಮೆಂತ್ಯ, ಒಂಚೂರು ಜೀರಿಗೆ, ಒಣಕೊಬ್ಬರಿ ಎಲ್ಲ ಹಾಕಿ ಪೌಡರ್ ಎಲ್ಲ ಹಾಕಿದ್ಮೇಲೆ ಲಾಸ್ಟ್ಗೆ ಈ ತರ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ಇದು ಒಂದು ವಾರದ ಮೇಲೆ ಆಗ್ಲಿ 15 ದಿವಸದ ಮೇಲೆ ಆಗ್ಲಿ ಎಷ್ಟು ದಿವಸ ಇಟ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಹಾಳಾಗೋದಿಲ್ಲ. ಟೇಸ್ಟ್, ಉಪ್ಪು, ಖಾರ ಎಲ್ಲ ಚೆನ್ನಾಗಿರುತ್ತೆ.